ಇಂಡಸ್ ಟಿಎಂಟಿ ಪ್ರೆಸೆಂಟ್ಸ್ ನಾನು ಅಯೋಧ್ಯ. ಇಂಡಸ್ 555 DTMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. Co-powered by Starlight. Fall in love with your home. जो राम के काम न आए वो बेकार जवानी है। राम का जन्म हुआ वहाँ पर हिंदुस्तान का हिंदू चाहता है एक भव्य मंदिर बने। गोली नहीं चलाऊंगा, गोली नहीं चलाऊंगा, गोली नहीं चलाऊंगा। प्रभु राम की खातिर आंख बंद करके सिर्फ और सिर्फ भारत की न्याय प्रणाली के प्रति श्रद्धा। 1992 ಡಿಸೆಂಬರ್ 6ರ ದಿನ ಏನಾಯಿತು? ಒಂದು ಕಟ್ಟಡ, ಒಂದು ಗುಂಬಸ್. ಹಲವರು ಅದನ್ನ ರಾಮ ಜನ್ಮಭೂಮಿ ಅಂತಾರೆ, ಕೆಲವರು ಅದನ್ನ ಬಾಬ್ರಿ ಮಸೀದಿ ಎಂದು ಕರೀತಾರೆ, ಇನ್ನು ಕೆಲವರು ಅದನ್ನು ಕೇವಲ ವಿವಾದಿತ ಕಟ್ಟಡ ಅಂತ ಕರೀತಾರೆ. ಅದನ್ನು ಉರುಳಿಸಲಾಯಿತು, ಧ್ವಂಸಗೊಳಿಸಲಾಯಿತು. ಸ್ವಾತಂತ್ರ್ಯ ಭಾರತದ ರಾಜಕಾರಣದ ಇತಿಹಾಸ ಈ ಘಟನೆಯ ಚರ್ಚೆ ಇಲ್ಲದೆ ಅದು ಪೂರ್ಣಗೊಳ್ಳದು. ಏನದು ಆ ದಿನ? ನಿಜಕ್ಕೂ ಅಲ್ಲಿ ಏನಾಯಿತು? ನಾನು ಅಯೋಧ್ಯೆ ಮತ್ತು ಇದು ನನ್ನ ಗಾಥೆ. ಬಾಬರನ ಬರ್ಬರ ದಾಳಿಯ ಆಕ್ರೋಶವನ್ನು 500 ವರ್ಷಗಳ ಬಳಿಕವೂ ಹಸಿರು ಹಸಿರಾಗಿಯೇ ಉಳಿಸಿಕೊಂಡು ಆ ಆಕ್ರಮಣದ ಸಂಕೇತದಂತಿದ್ದ ಕಟ್ಟಡವನ್ನು ಉರುಳಿಸಿದ ಕಥೆಯನ್ನು ಇಂದು ಹೇಳುತ್ತಿದ್ದೇನೆ. ಈ ಕಥೆ ಆರಂಭವಾಗುತ್ತದೆ 1992ರ ಡಿಸೆಂಬರ್ನಿಂದ. ಹೇಮಂತ ಋತುವಿನಲ್ಲೂ ಸುಡು ಸುಡುಗಾಳಿ ಹಬೆಯಾಡುತ್ತಿತ್ತು. ಯಾವಾಗ ಏನಾಗುತ್ತದೆಂಬುದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಆ ಡಿಸೆಂಬರ್ ತಿಂಗಳ ಚಳಿಗಾಲದಲ್ಲಿ ಅಯೋಧ್ಯೆಯ ಹತಾಶೆಯ ದಿನಗಳು ಅಂತ್ಯವಾಗುವುದಿತ್ತು. मंदिर बनाने से कोई सरकार या न्यायालय हमको रोक नहीं सकती, नहीं सकती, नहीं सकती। ನನ್ನ ರಾಮನ ಭಕ್ತರು ಮುಂದೇನು ಮಾಡುತ್ತಾರೆ ಎಂಬುದನ್ನು ನನಗೆ ಊಹಿಸಲಿಕ್ಕೂ ಆಗುತ್ತಿರಲಿಲ್ಲ. ಯಾಕೆಂದರೆ ಕೇವಲ 2 ತಿಂಗಳ ಹಿಂದೆ ಅಕ್ಟೋಬರ್ನಲ್ಲಿ ರಾಮ ಭಕ್ತರ ದೇಹದಿಂದ ಹರಿದ ರಕ್ತದ ಕಲೆ ಇನ್ನೂ ನನ್ನ ಬೀದಿಗಳಲ್ಲಿ ಮಾಸಿರಲಿಲ್ಲ. ರಾಮ ಭಕ್ತರ ಉದ್ದೇಶ, ಆವೇಶ ಕ್ಷಣ ಕ್ಷಣವೂ ಏರುತ್ತಿತ್ತು. 1992ರ ಡಿಸೆಂಬರ್ನಲ್ಲಿ ದೆಹಲಿಯಿಂದ ಲಕ್ನೋವರೆಗಿನ ಹೆದ್ದಾರಿಯಲ್ಲಿ ಕೋಲಾಹಲವೇ ನಡೆದಿತ್ತು. ಇಡೀ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಕರಸೇವಕರು ಅನ್ನ ಆಹಾರವೂ ಸಿಗದೆ ಅಯೋಧ್ಯೆಯತ್ತ ಧಾವಿಸುತ್ತಿದ್ರು. ಅಲ್ಲಲ್ಲಿ ಅವರನ್ನು ತಡೆಯಲು ಪ್ರಯತ್ನಿಸುತ್ತಿದ್ರು. ಅಯೋಧ್ಯೆಯಲ್ಲಿ ಆ ದಿನ ಲಕ್ಷಾಂತರ ಕರಸೇವಕರಿದ್ರು. ನನ್ನ ಬೀದಿಗಳು ಕರಸೇವಕರಿಂದಲೇ ತುಂಬಿಕೊಂಡಿದ್ದವು. 3 दिसंबर तक हम लोग को निर्देश था कि आप रेलवे स्टेशन, बस स्टैंड जाके देखिए कि क्या कार सेवक आ रहे हैं या नहीं आ रहे हैं. 3 दिसंबर की रात तक मुझे लगता है कि 400 से 500 कार सेवक ही अयोध्या की धरती पर रहे होंगे. 700 ಕಿಲೋಮೀಟರ್ ದೂರದ ರಾಜಧಾನಿ ದೆಹಲಿಗೂ ನನ್ನ ದೃಷ್ಟಿ ಬಿದ್ದಿತ್ತು. ವಿಎಚ್ಪಿಯು ಮಂದಿರ ಆಂದೋಲನವನ್ನು ಜೀವ ಪಣಕ್ಕಿಟ್ಟು ನಡೆಸುತ್ತಿತ್ತು. ಅಂದಿನ ನರಸಿಂಹರಾವ್ ಸರ್ಕಾರವು ಈ ಘಟನೆಗಳ ಮಾತು ಕೇಳಬೇಕಾದ ಹಂತಕ್ಕೆ ಬಂದಿತ್ತು. ಡಿಸೆಂಬರ್ 4ರಂದು ದೆಹಲಿಯಲ್ಲಿ ವಿಪಿ ನರಸಿಂಹರಾವ್ ಮತ್ತು ಸಂಘದ ನೇತಾರ ರಾಜು ಬಯ್ಯಾರ ನಡುವೆ ಒಂದು ಮಾತುಕತೆ ನಡೆಯಿತು. नरसिम्हा राव लगातार इस कोशिशों में लगे हुए थे. वो सिर्फ उनसे ही नहीं, बहुत संतों से मिले और उन्होंने कोशिश करी कि कोई बीच का रास्ता निकल जाए, क्योंकि ये अंदोशा सबको हो गया था कि वहां जिस तरह से कार सेवकों का जमावड़ा हो रहा है कि वहां कुछ भी हो सकता है. और उसी क्रम में वो संघ प्रमुख और सबसे मिले. उन्होंने सेना को सतर्क पे रखा था, अलर्ट मोड पे रखा था, लेकिन हुई है वही जो राम रखी राचा. ಒಂದು ಕಡೆ ರಾಮ ಭಕ್ತಿಯನ್ನೇ ಎದೆಯೊಳಗಿಟ್ಟುಕೊಂಡವರು, ಇನ್ನೊಂದು ಕಡೆ ರಾಮ ಸೇನೆಯ ಕಟ್ಟೆಯೊಡೆದ ಆಕ್ರೋಶದೆದುರು ಏನು ಮಾಡಲಾರದೆ ಕುಳಿತ
ಅಧಿಕಾರಸ್ಥರು. ನಾನು ಅಯೋಧ್ಯೆ ಶತಮಾನಗಳ ಪ್ರತೀಕ್ಷೆ ಪೂರ್ಣಗೊಳ್ಳುವುದೆಂದು ನಿರೀಕ್ಷೆಯಲ್ಲಿದ್ದೆ. ಡಿಸೆಂಬರ್ 5ರಂದು ಲಕ್ನೋದಲ್ಲಿ ಒಂದು ಬೃಹತ್ ಸಮಾರಂಭ ನಡೆದಿತ್ತು. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ ಭಾಷಣದಲ್ಲಿ ಬರಲಿರುವ ನಾಳೆಯ ಕೆಲವು ಸಂಕೇತಗಳು ದೊರಕಲಾರಂಭಿಸಿದವು. सुप्रीम कोर्ट ने हमें अधिकार दिया है कि हम कार सेवा करें. रोकने का तो सवाल ही नहीं. ಈಗ ಯಾರಿಗೂ ಗೊತ್ತಿರದ ಒಂದು ಸಂಗತಿಯನ್ನು ನಿಮಗೆ ಹೇಳುತ್ತೇನೆ. ಅದು ವಿವಾದಿತ ಕಟ್ಟಡ ಧ್ವಂಸವಾಗುವ ಮುನ್ನ ದಿನ ನಡೆದ ರಹಸ್ಯ ಸಭೆಯ ಬಗ್ಗೆ. ಡಿಸೆಂಬರ್ 5ರ ರಾತ್ರಿ ಹನುಮಾನ್ ಬಾಗ್ನ ಆಂಜನೇಯ ಗುಡಿಯ ಒಂದು ಸಭಾಂಗಣದಲ್ಲಿ ಮಹತ್ವದ ಸಭೆ ನಡೆದಿತ್ತು. ಆ ಸಭೆ ಮರುದಿನದ ಬೆಳಗಿನ ಕಾರ್ಯತಂತ್ರವನ್ನು ನಿರ್ಧರಿಸುವಂತಹದ್ದಾಗಿತ್ತು. दिसंबर को एक बहुत ही महत्वपूर्ण मीटिंग हुई जिसकी जानकारी बहुत से लोगों को नहीं है, और मैं इतने दिनों से टीवी भी देख रहा हूँ, मीडिया भी देख रहा हूँ, लोगों के बयान भी देखता हूँ, लेकिन कहीं भी उस मीटिंग का जिक्र होता नहीं है. एक हनुमान बाग जगह है जानकी मठ ट्रस्ट के आगे, हनुमान जी का बड़ा ही सिद्ध मंदिर है वहाँ पे. उसी के हाल में कुछ ऐसी सूचनाएं वहाँ से लीक हुई. मैं भी संजोग से मैं वहाँ के महंत जी की कोठरी में जाके बैठ गया. अच्छा, चुपचाप बैठ गया मैं इस जानकारी करने के लिए इस मीटिंग में हो क्या रहा है. ಇಂದಿನ ರಾತ್ರಿಯೇ ನನ್ನ ಪ್ರಾಂಗಣದಲ್ಲಿ ಆ ವಿವಾದಿತ ಗುಂಬಸ್ಗಳಿಗೆ ಕೊನೆಯ ರಾತ್ರಿಯಾಗುವುದಿತ್ತು. ಆ ಅನುಮಾನ ದೆಹಲಿಯ ಗದ್ದುಗೆಯಲ್ಲಿ ಕುಳಿತವರಿಗೂ ಇತ್ತು. ನನ್ನ ಅಂಗಳದಲ್ಲಿ ನೆರೆದ ರಾಮ ಭಕ್ತರಿಗೂ ಇತ್ತು. ಅವರು ಕೂಡ ಬೆಳಗಾಗುವುದನ್ನೇ ಕಾಯುತ್ತಿದ್ರು. ಬಹುಶಃ ಅದು ನಾನು 500 ವರ್ಷಗಳಿಂದ ಕಾಯುತ್ತಿದ್ದ ಬೆಳಕು ಆಗಿತ್ತು. 4 की सुबह का कहिए 10 बजे के बाद लोग आना शुरू हुए, और 5 तारीख की सुबह 8 बजे तक पूरी अयोध्या भर गई. पूरी अयोध्या कारसेवक ही कारसेवक दिखाई पड़ते थे. ಡಿಸೆಂಬರ್ 6, 1992 ಬೆಳಿಗ್ಗೆ 7 ಗಂಟೆ. ಸೂರ್ಯನ ಮೊದಲ ಕಿರಣಗಳ ಜೊತೆಗೆ ನನ್ನ ಅಂಗಳದಲ್ಲಿ ಕರಸೇವಕರ ಹೆಜ್ಜೆಯ ಸಪ್ಪಳ ಕೇಳಿಸಿತ್ತು. ಎಲ್ಲರಿಗಿಂತಲೂ ಮೊದಲಿದ್ದರು ದಕ್ಷಿಣ ಭಾರತದಿಂದ ಬಂದಿದ್ದ ಕರಸೇವಕರ ಒಂದು ಗುಂಪು. ರಾಮಸೇವೆಗೆಂದು ಶಿವನೇ ಸ್ವಯಂ ಕಳುಹಿಸಿದಂತಿತ್ತು ಅವರ ರೂಪ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನದ ಕರಸೇವಕರು ಅವರ ಹಿಂದಿದ್ರು. ಯಾವುದೋ ಊರು, ಯಾವುದೋ ಭಾಷೆಯ ಜನರ ಸಂಗಮವಾಗಿತ್ತು. ಆದರೆ ಎಲ್ಲರ ಜೈಕಾರವು ಒಂದೇ ಆಗಿತ್ತು. ಅದು ಜೈ ಶ್ರೀರಾಮ್. साउथ के लोग, महाराष्ट्र के लोग, पूरे बाल पे जो है पीछे जैसे राम लिखा जाता है ना, जैसे आप किसी के पेपर पे राम लिख दीजिए तो काले बालों के बीच में चाकू से राम राम लिखे हुए कम से कम 10,000 नौजवान थे. ಬೆಳಗ್ಗೆ 7 ಗಂಟೆ ದೆಹಲಿ. ಆ ದಿನ ಅಂದಿನ ಪ್ರಧಾನಿ ನರಸಿಂಹರಾವ್ ಬೆಳಗ್ಗೆ ಬೇಗನೆ ಎದ್ದಿದ್ರು. ಹಿಂದಿನ ದಿನ ರಾತ್ರಿ ಅಯೋಧ್ಯೆಯ ವಿಚಾರವಾಗಿಯೇ ತಡರಾತ್ರಿಯವರೆಗೂ ಚರ್ಚಿಸಿದ್ರು. ಬೆಳಿಗ್ಗೆ 7 ಗಂಟೆಯ ವೇಳೆಗೆ ದೂರದರ್ಶನದಲ್ಲಿ ಅಯೋಧ್ಯೆಯ ಸ್ಥಿತಿಯನ್ನು ನೋಡುತ್ತಿದ್ರು. ಆಗ VHP ಮುಖಂಡ ವಿನಯ್ ಕಟಿಯಾರ್ ಅವರ ಮನೆಯ ಫೋನ್ ರಿಂಗಣಿಸಿತು. ಇನ್ನೊಂದು ಬದಿಯಲ್ಲಿದ್ರು ಪ್ರಧಾನಮಂತ್ರಿ. ನೇರ ಪ್ರಶ್ನೆ ಕೇಳಿದ್ರು. ರಾವ್, ಮಾತು ನೆನಪಿದೆಯಲ್ಲವೇ? ಕಟಿಯಾರ್ ಉತ್ತರಿಸಿದ್ರು, ಹೌದು, ಖಂಡಿತ. ಕರಸೇವೆ ಸಾಂಕೇತವಾಗಿ ನಡೆಯುತ್ತದೆ. ಆದರೆ 2.5 ಲಕ್ಷಕ್ಕೂ ಹೆಚ್ಚು ಕರಸೇವಕರ ದಂಡು ನೋಡಿದ ದೆಹಲಿಯ ದರ್ಬಾರ್ನಲ್ಲಿ ಕುಳಿತ ದೊಡ್ಡ ದೊಡ್ಡ ಪಂಡಿತರು VHPಯ ಯೋಜನೆಯ ವಾಸನೆ ಹಿಡಿದಿದ್ದರು. ತಮ್ಮ ಸಹವರ್ತಿಗಳ ಬಲಿದಾನವು ವ್ಯರ್ಥಗೊಳಿಸುವಂತಹ ಸ್ಥಿತಿಯಲ್ಲಿ ರಾಮಭಕ್ತರ ಜೋಶ್ ಇರಲಿಲ್ಲ. ಡಿಸೆಂಬರ್ 6, 1992 ಬೆಳಗ್ಗೆ 7:30, 5 ಕಾಳಿದಾಸ್ ರಸ್ತೆ, ಲಕ್ನೋ. ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ತುಂಬಾ ಆತಂಕಿತರಾಗಿ ಕಾಣಿಸ್ತಿದ್ರು. ಆಗ CM ಕಚೇರಿಗೆ ಅಂದಿನ DGP ಅನಿಲ್ ಪ್ರವೇಶಿಸಿದ್ರು.
ಅಯೋಧ್ಯೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಎಂಬ ಸುದ್ದಿಯನ್ನು ನೀಡಿದರು. ಆ 2 ಅಧಿಕಾರದ ಕೇಂದ್ರಗಳಿಗೂ ತಮ್ಮದೇ ದೃಷ್ಟಿಕೋನಗಳಿದ್ದವು. ಒಂದು ಕಡೆಯಲ್ಲಿ ಎಲ್ಲವೂ ಸುಸೂತ್ರವಾಗಿತ್ತು, ಮತ್ತೊಂದು ಕಡೆಯಲ್ಲಿ ನರಸಿಂಹರಾವ್ ಮುಖದಲ್ಲಿ ಆತಂಕ ಕವಿದಿತ್ತು. नरसिम्हा राव ने कल्याण सिंह से फ़ोन करके कहा कि भाई सब कुछ ठीक रहना चाहिए. गुंबद गिरने लगा तो प्रधानमंत्री जी से लोगों का संपर्क भी कई बार किया, लेकिन वो चले गए. बताते हैं कि वो पूजा पाठ में अपने अज्ञातवास अपने कमरे में बंद हो गए, कमरे के अंदर चले गए. ಬೆಳಗ್ಗೆ 8:30 5 ಕಾಳಿದಾಸ ರಸ್ತೆ, ಲಖನೌ. ಕಲ್ಯಾಣ್ ಸಿಂಗ್ ಈಗಲೂ ಆತಂಕದಲ್ಲೇ ಇದ್ದರು. ಅವರಿಗೂ ಒಂದು ಕಡೆ ರಾಮನ ಸೇವೆ ಮತ್ತು ಮತ್ತೊಂದು ಕಡೆ ರಾಜಧರ್ಮ ಪಾಲನೆ. ಆ ಬಳಿಕ ಕಲ್ಯಾಣ ಸಿಂಗರು ವಿನಯ್ ಕಟಿಯಾರ್ ಮನೆಗೆ ದೂರವಾಣಿ ಮಾಡಿದ್ರು. ಅಲ್ಲಿ ಕಟಿಯಾರ್ 3 ಮುಖಂಡರ ಜೊತೆ ಚರ್ಚಿಸುತ್ತಿದ್ರು. ಎಲ್ಲರಲ್ಲೂ ಅವರು ಪರಿಸ್ಥಿತಿ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತೆ ವಿನಂತಿಸಿದ್ರು. ಬೆಳಗ್ಗೆ 9 ಗಂಟೆ, ದೆಹಲಿ. ಅಂದಿನ ಕೇಂದ್ರ ಗೃಹ ಸಚಿವ ಮತ್ತು ITBPಯ ಮಹಾನಿರ್ದೇಶಕರ ಜೊತೆ ಒಂದು ಸಭೆ ನಡೆಯುತ್ತಿತ್ತು. ಆ ಸಭೆಯಲ್ಲಿ ಸನ್ನದ್ಧವಾಗಿರಲು ಮತ್ತು ಆದೇಶಕ್ಕಾಗಿ ಕಾಯುತ್ತಿರುವಂತೆ ITBPಯ DGPಗೆ ಸೂಚಿಸಲಾಯಿತು. ಕಲ್ಯಾಣ್ ಸಿಂಗ್ ತಾವು ಕೊಟ್ಟ ಮಾತು ಉಳಿಸಲಿಕ್ಕಾಗಿ ಪರಿಸ್ಥಿತಿ ಕೈ ಮೀರಿದರೆ ತಮ್ಮ ಸಹಾಯ ಯಾಚಿಸುವರೆಂಬ ನಿರೀಕ್ಷೆ ಗೋಡ್ ಮೂಲೆಗಿತ್ತು. ಆದರೆ ನಾನು ಅಯೋಧ್ಯೆ ಹಿಂದೆಂದೂ ನಡೆಯದ ಒಂದು ಘಟನೆಯನ್ನು ನೋಡುತ್ತಿದ್ದೆ. ಡಿಸೆಂಬರ್ 6, 1992 ಬೆಳಗ್ಗೆ 10 ಗಂಟೆ. ಸೂರ್ಯವಂಶೀಯರ ರಾಜಧಾನಿಯಾಗಿದ್ದ ನಾನು ಅಯೋಧ್ಯೆ ಮೇಲೇರುತ್ತಿದ್ದ ಸೂರ್ಯ ಕಿರಣಗಳ ಬಿಸಿಗೆ ಕಾವೇರುತ್ತಿದ್ದೆ. ನಿಧಾನಕ್ಕೆ ವಿವಾದಿತ ಗುಂಬಸ್ಗಳತ್ತ ಕರಸೇವಕರ ದೊಡ್ಡ ದೊಡ್ಡ ಗುಂಪುಗಳು ನುಗ್ಗತೊಡಗಿದ್ವು. 10, 100, 1000, ಲಕ್ಷ ಮತ್ತು ಅಗಣಿತ, ಲೆಕ್ಕವಿಲ್ಲದಷ್ಟು. अयोध्या पूरी छावनी में तब्दील थी. चप्पे चप्पे पे अर्धसैनिक और पुलिस बल तैनात थे. 10:30 पौने 11 बजे करीब गुंबद के पीछे से पहले एक लड़का चढ़ा, फिर 2 चढ़ा, फिर 3 चढ़ा. उसके बाद तो एकदम हुजूम गुंबद के ऊपर आ गया और गुंबद तोड़ने लगा. ಬೇರೆ ಬೇರೆ ಗುಂಪುಗಳಲ್ಲಿ ಕರಸೇವಕರು ಆ ಗುಂಬಸ್ನತ್ತ ಸೇರಲಾರಂಭಿಸಿದ್ರು. ಕೆಲವರು ವಿವಾದಿತ ಗುಂಬಸ್ನ ಸಮೀಪದಲ್ಲಿದ್ದರು. ಕೆಲ RSSನ ಕಾರ್ಯಕರ್ತರು ಕರಸೇವಕರ ಗುಂಪನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ರು. ವಿವಾದಿತ ಗುಂಬಸ್ನಿಂದ ದೂರವಿರಿಸಲು ಪ್ರಯತ್ನಿಸಿದ್ರು. ಆದರೆ ಆ ವೇಳೆಗಾಗಲೇ ಉದ್ವಿಗ್ನ ಕಾರ್ಯಕರ್ತರು ವಿವಾದಿತ ಪರಿಸರಕ್ಕೆ ನುಗ್ಗಿ ಗುಂಬಸ್ನ ಮೇಲೇರಿ ಧ್ವಂಸಗೈಯಲು ಶುರು ಮಾಡಿದ್ರು. ಕರಸೇವಾ ಸ್ಥಳ ಅಯೋಧ್ಯೆ, ಬೆಳಗ್ಗೆ 11 ಗಂಟೆ. ಬೆಳಗ್ಗೆ ಸುಮಾರು 11ರವರೆಗೆ ವಿವಾದಿತ ಸ್ಥಳದ ಸುತ್ತಮುತ್ತ ಅರೆಸೇನಾ ಪಡೆ ಮತ್ತು ಪೊಲೀಸರು ನೆರೆದಿದ್ರು. ಬಳಿಕ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಜಿಲ್ಲಾ SP ಬಾಬ್ರಿ ಮಸೀದಿಯ ಸಮೀಪದಿಂದ ದೂರ ಹೋದ್ರು. ನಿಧಾನಕ್ಕೆ ಇಡೀ ಪರಿಸರ ಕರಸೇವಕರಿಂದ ಮಾತ್ರ ತುಂಬಿತ್ತು. ಬಿಜೆಪಿ RSS ನಾಯಕರ ಗುಂಪು ಕರಸೇವಾ ಸ್ಥಳಕ್ಕೆ ತಲುಪಿದಾಗ ನನ್ನ ಅಂಗಳದಲ್ಲಿ ಜೈ ಶ್ರೀರಾಮ ಘೋಷಣೆ ಮುಗಿಲು ಮುಟ್ಟಿತ್ತು. ಲಾಲ್ ಕೃಷ್ಣ ಅಡ್ವಾಣಿ, ಉಮಾ ಭಾರತಿ, ಅಶೋಕ್ ಸಿಂಘಾಲ್, ಮಹಾಂತ ಅವೈದ್ಯನಾಥ್, ಬಾಬಾ ರಾಮಚಂದ್ರ ಪರಮಹಂಸರಂತಹ ಪ್ರಮುಖರು ಅಲ್ಲಿದ್ದರು. ಹಲವರ ಭಾಷಣಗಳ ಬಳಿಕ ಬಾಬಾ ರಾಮಚಂದ್ರ ಪರಮಹಂಸರು ಮೈಕ್ ಹಿಡಿದ್ರು. ಅದೇ ಹೊತ್ತಿಗೆ ನಾನು ಅಯೋಧ್ಯೆ 500 ವರ್ಷಗಳಿಂದ ಯಾವುದನ್ನು ನಿರೀಕ್ಷಿಸುತ್ತಿದ್ದೇನೋ ಅದಾಗುತ್ತಿರುವುದನ್ನು ಕಣ್ಣೆದುರು ನೋಡುತ್ತಿದ್ದೆ. महंत श्री अवधनाथ जी थे, जिनकी भाषा बहुत ही अच्छी थी, बहुत ही सही संयमित तरीके से उन्होंने अपनी बातों कहा. और परमहंस जी ने तो हनुमान का रूप, मुझे लगता है कि उस दिन वो हनुमान के रूप में आ गए थे. उन्होंने सबको बजरंगी ही कहना शुरू कर दिया. और जब आप बजरंगी कहेंगे तो बजरंग बली आ जाएंगे किसी के शरीर में अपने आप जो है, तो फिर क्या होगा.
ಬೆಳಗ್ಗೆ ಸುಮಾರು 11 ಗಂಟೆ 20 ನಿಮಿಷದ ವೇಳೆಗೆ ರಾಮಭಕ್ತರ ರಕ್ತ ಮತ್ತು ಪ್ರಾಚೀನ ದೇವಾಲಯದ ಅವಶೇಷಗಳಿಂದ ರಚಿಸಿದ್ದ ಮಸೀದಿಯ ಮೊದಲ ಗುಂಬಸ್ ನೆಲಕ್ಕುರುಳಿತ್ತು. ಸಮೂಹ ಹುಚ್ಚೆದ್ದು ಕುಣಿದಿತ್ತು. ಅಯೋಧ್ಯ ಮಧ್ಯಾಹ್ನ 12 ಗಂಟೆ. ಕೇಂದ್ರ ಗುಪ್ತಚರ ದಳದ ಅಧಿಕಾರಿಗಳು ದೆಹಲಿಯ ಗೃಹ ಸಚಿವಾಲಯಕ್ಕೆ ದೂರವಾಣಿ ಕರೆ ಮಾಡಿದ್ರು. 200ಕ್ಕೂ ಹೆಚ್ಚು ಕರಸೇವಕರು ವಿವಾದಿತ ಪರಿಸರಕ್ಕೆ ನುಗ್ಗಿ ಧ್ವಂಸಗೈಯುತ್ತಿದ್ದಾರೆಂಬ ಸುದ್ದಿ ನೀಡಿದ್ರು. ಅವರನ್ನು ಪೊಲೀಸರು, ಭದ್ರತಾ ಸಿಬ್ಬಂದಿ ತಡೆಯುತ್ತಿರಲಿಲ್ಲ. ಆ ಮಾಹಿತಿಯನ್ನು ತಕ್ಷಣ ಪ್ರಧಾನಿ ನರಸಿಂಹರಾವ್ ಮತ್ತು ಗೃಹ ಸಚಿವ SP ಚೌಹಾಣ್ಗೆ ನೀಡಿದ್ರು. नरसिंह राव बिल्कुल हॉटलाइन पे जुड़े हुए थे और छोटे स्तर के अधिकारियों से भी सीधी बात कर रहे थे. वहां पर जितना खुफिया तंत्र था उससे जानकारी अलग अलग तरीके से मिल रही थी और वो मिश्रित जानकारी थी. वो चाहते भी थे कि सेना भेज दी जाए, लेकिन उसके परिणाम क्या होंगे, क्योंकि उससे पहले मुलायम सिंह पर आरोप लग चुका था, तोहमत लग चुकी थी, तो वो ऐसा कोई कदम उठाने से बचना चाहते थे. रिपोर्ट्स उस समय की हैं, वो बताते हैं कि वो खासे अवसाद में चले गए थे और BP भी कम हो गया था. ಬೆಳಗ್ಗೆ ದೂರದರ್ಶನದಲ್ಲಿ ಅಯೋಧ್ಯೆಯ ಜನಸಂದಣಿಯನ್ನು ನೋಡುವಾಗಲೇ ಇದು ಖಾತ್ರಿಯಾಗಿತ್ತು ನರಸಿಂಹರಾವ್ಗೆ. ವಿಶೇಷವೆಂದರೆ ದೂರದರ್ಶನಕ್ಕೆ ಅಂದಿನ ಪ್ರತಿ ಕ್ಷಣದ ದೃಶ್ಯಗಳನ್ನು ಸೆರೆ ಹಿಡಿಯುತ್ತಿದ್ದವರು ನಮ್ಮ ಕನ್ನಡದವರು ವಿಜೆ ಉಮೇಶ್. ಆಗ ಅವರು ದೆಹಲಿಯ DD ಕಚೇರಿಯಿಂದ ಅಯೋಧ್ಯೆಗೆ ಕರಸೇವೆಯ ದೃಶ್ಯಗಳನ್ನು ಕವರ್ ಮಾಡಲೆಂದೇ ವರದಿಗಾರ ಕ್ಯಾಬ್ ಚಾಲಕನೊಂದಿಗೆ ಬಂದಿದ್ರು. ಬಾಬ್ರಿ ಮಸೀದಿ ಇದ್ದ ಕಟ್ಟಡದ ಪಕ್ಕದ ಬಿಲ್ಡಿಂಗ್ ಮೇಲೆ ಮರೆಯಲ್ಲಿ ಇದ್ದ ತನ್ನ ಆ ಕಾಲದ 25 kg ತೂಕದ ಕ್ಯಾಮೆರಾ ಹಿಡಿದು ನಿಂತಿದ್ರು ಉಮೇಶ್. ಇಂದು ಎಲ್ಲೆಡೆ ವೈರಲ್ ಆಗಿರುವ ಬಾಬ್ರಿ ಮಸೀದಿ ಉರುಳುವ ದೃಶ್ಯಗಳನ್ನು ಸೆರೆ ಹಿಡಿದವರು ಇದೇ ಉಮೇಶ್. ಢಮ್ ಅನ್ಸ್ಕೊಂಡು ಬಂತು. ಎದ್ದು ನೋಡ್ತು ಅಂದರೆ ಅಷ್ಟೊತ್ತಿಗೆ ಆ ಗುಮ್ಮತ್ ಸಮೇತ ಅದು ಹಾಗೆ ಟಪ್ ಅಂತ ಬಿತ್ತು. ಏನು ಜೈಕಾರ ಸ್ವೀಕಾರ ಶ್ರೀರಾಮ್ ಶ್ರೀರಾಮ್ ಅಂದ್ಕೊಂಡು ಜನರು ಖುಷಿಯಿಂದ ಕುಣಿತಾ ಇದರಲ್ಲಿ. ಅಂದರೆ ನಾನು ಉಮೇಶ್ ಕುಮಾರ್ ಅನ್ನೋನು ಒಬ್ಬ ಕನ್ನಡದವನು ಏಕೈಕ ಐ ವಿಟ್ನೆಸ್ ಅಂತಲೇ ಹೇಳ್ಬೋದು ಮಾಧ್ಯಮದಲ್ಲಿ ಅಂತ ನಾನು ಒಂದು ಖುಷಿಯಾಗಿ ನಾನು ಬೆನ್ನು ತಟ್ಕೋಬಲ್ಲೆ. ಏಕೆಂದರೆ ಇದೊಂದು ಅವಕಾಶಗಳು ಜೀವನದಲ್ಲಿ ಸಿಗೋದು ಬಹಳ ಕಷ್ಟ. ಯಾವುದೇ ಕೆಟ್ಟದಾಗಲಿ ಒಳ್ಳೆಯದಾಗಲಿ ನೋಡಿ ಪ್ರತ್ಯಕ್ಷ ದರ್ಶಿಯಾಗಿ ಅದು ನೋಡಬೇಕು ಅಂದರೆ ಸುಮಾರು ಅದೇನು ಭಾಗ್ಯನೋ ಗೊತ್ತಿಲ್ಲ ನನಗೆ. ರಾಮನಿಗೆ ಆ ಶ್ರೀರಾಮ್ನೇ ನನಗೆ ನೀನು ಈ ರೀತಿ ಸೇವೆ ಮಾಡುವಂಥ ಅನುಗ್ರಹ ಕೊಟ್ಟು ಏನೋ ಗೊತ್ತಿಲ್ಲ. ಮಧ್ಯಾಹ್ನ 12 ಗಂಟೆ 15 ನಿಮಿಷ. ಕೇಂದ್ರ ಗೃಹ ಸಚಿವರು ಲಕ್ನೋಗೆ ಫೋನ್ ಮಾಡಿದ್ರು. ಅಯೋಧ್ಯೆಯಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮನವಿ ಮಾಡಿದ್ರು. ಕಲ್ಯಾಣ್ ಸಿಂಗ್ ಕೂಡ ಅಯೋಧ್ಯೆಯ ಕಂಟ್ರೋಲ್ ರೂಮ್ ಅನ್ನ ಸಂಪರ್ಕಿಸಿದ್ರು. ಆದರೆ ಚಿಂತಿತರಾದ್ರು. ಜೊತೆಗೆ ಒಂದು ಆದೇಶವನ್ನು ಕೊಟ್ಟರು. ಕರಸೇವಕರ ಮೇಲೆ ಒಂದೇ ಒಂದು ಗುಂಡು ಕೂಡ ಹಾರಿಸಬಾರದು ಅಂತ. NIC की मीटिंग में मैं स्पष्ट किया था कि गोली नहीं चलाऊंगा, गोली नहीं चलाऊंगा, गोली नहीं चलाऊंगा. ಈಗ ಕರಸೇವಕರ ಕೈಗಳಲ್ಲಿ ಉದ್ದನೆಯ ಸರಳುಗಳು, ತ್ರಿಶೂಲ, ಬಡಿಗೆ, ಚೂರಿಗಳಿದ್ದವು. ಎಲ್ಲವೂ ಪೂರ್ವಯೋಜಿತವೆಂಬಂತೆ ಕಾಣಿಸುತ್ತಿತ್ತು. ಏಕದಕ್ಕ ಔರ್ದು ಬಾಬ್ರಿ ಮಸ್ಜಿದ್ ತೋಡ್ದು ಘೋಷಣೆಗಳು ಕೇಳಿಬರುತ್ತಿತ್ತು. ಮಧ್ಯಾಹ್ನ 12:30ರಿಂದ 2 ಗಂಟೆಯವರೆಗೆ ದೆಹಲಿಯಿಂದ ಲಕ್ನೋಗೆ ಫೋನ್ ಕರೆಗಳ ಮೇಲೆ ಫೋನ್ ಕರೆಗಳು ಹೋದವು. ಆದೇಶಗಳು, ನಿರ್ದೇಶನಗಳು ಅತ್ತಿಂದಿದ್ದ ರವಾನೆಯಾದವು. ಆದರೆ ಇತ್ತ ನಾನು ಅಯೋಧ್ಯೆ ನೋಡುತ್ತಿದ್ದೆ. ಹೇಗೆ ರಾಮ ಜನ್ಮಸ್ಥಾನದಲ್ಲಿ ನನ್ನನ್ನು ಅಣಕಿಸುತ್ತಲೇ ಇದ್ದ ಬಾಬ್ರಿ ಮಸೀದಿ ಧರೆಗುರುಳಿತು ಎಂಬುದನ್ನು. पुलिस फोर्स इतनी मतलब या तो वहाँ पर फायरिंग करती, इसका दूसरा कोई रास्ता नहीं था. तो फायरिंग के लिए रोक लगी हुई थी. सरकार ने कहा था फायरिंग नहीं होनी है, और फायरिंग होती तो बहुत सारे लोग मारे जाते. इसलिए वो न करके पुलिस भी कुछ नहीं कर पाई और ये शाम तक पूरा तीनों गुंबद गिरा दिए गए. ಅಯೋಧ್ಯೆ ಮಧ್ಯಾಹ್ನ 1:30 ಗಂಟೆ. ಅಯೋಧ್ಯೆಯ ಕಂಟ್ರೋಲ್ ರೂಮ್ಗೆ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗರ ಒಂದು ಲಿಖಿತ ಆದೇಶ ತಲುಪಿತು. ಕರಸೇವಕರ ಮೇಲೆ ಒಂದೇ ಒಂದು ಗುಂಡು ಕೂಡ ಹಾರಿಸಬಾರದು ಅಂತ ಅದರಲ್ಲಿ ಬರೆಯಲಾಗಿತ್ತು.
ಇನ್ನೊಂದು ಕಡೆ ಫೈಜಾಬಾದ್ನಲ್ಲಿದ್ದ ಡೋಗ್ರಾ ರೆಜಿಮೆಂಟ್ ಸೆಂಟರ್ನಲ್ಲಿ ಐಟಿಬಿಪಿಯ 3 ತುಕಡಿಗಳು ವಿವಾದಿತ ಪರಿಸರದ ಕಡೆ ತೆರಳಲು ಸಜ್ಜಾಗುತ್ತಿದ್ದವು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಸೆಂಟರ್ನಿಂದ ವಿವಾದಿತ ಪರಿಸರಕ್ಕಿದ್ದ 7 ಕಿಲೋಮೀಟರ್ ಅಂತರದ 1 ಮೀಟರ್ ಕೂಡ ಅವರ ಪಾಲಿಗೆ 1 ಮೈಲಿಯಷ್ಟು ದೂರವಾಗಬಹುದು ಎಂಬ ಅಂದಾಜು ಅವರಿಗಿರಲಿಲ್ಲ. पैरामिलिट्री फोर्सेस के पहले से ही जमावड़ा था बहुत बड़ा, और जो सिर्फ 10 मिनट के अंदर वहां पहुंच सकता था. और इधर कल्याण सिंह ने पीएसी को गोली चालन का आदेश नहीं दिया, तो सीआरपीएफ के वो जवान और पीएसी के वो जवान जो हम पे गोलियां चलाने आए थे, वो वहां जूते उतार के अगरबत्तियां लगा रहे थे, आरती कर रहे थे और भगवान राम को मत्था टेक रहे थे कि ये सीआरपीएफ और पीएसी भी भगवान की ही भक्त है. ಕೆಲವೇ ಹೊತ್ತಿನಲ್ಲಿ ಸ್ಥಳೀಯ ಅಧಿಕಾರಿಗಳು ಲಿಖಿತ ಆದೇಶ ಹಿಡಿದು ಐಟಿಬಿಪಿಯ 3 ತುಕಡಿಗಳನ್ನು ವಾಪಸ್ ಕಳುಹಿಸಿದ್ರು. ಈ ನಡುವೆ ಕರಸೇವಕರು ಇನ್ನೊಂದು ಗುಂಬಜನ್ನ ಉರುಳಿಸಿಬಿಟ್ಟರು. ನಾನು ಅಯೋಧ್ಯೆ ಇವೆಲ್ಲವನ್ನು ನಿಂತು ನೋಡುತ್ತಿದ್ದೆ. ಅಯೋಧ್ಯೆ ಸಂಜೆ 4:30 ಗಂಟೆ. ಸಂಜೆ 4:30 ಸುಮಾರಿಗೆ ವಿವಾದಿತ ಕಟ್ಟಡದ ಮುಖ್ಯ ಗುಂಬಜ್ ಕೂಡ ನೆಲಕ್ಕುರುಳಿತ್ತು. ಬಾಬರ್ನ ಬರ್ಬರತೆಯ ಪ್ರತೀಕ 500 ವರ್ಷಗಳಿಂದ ಹಿಂದೂಗಳ ಸಹಿಷ್ಣುತೆಯನ್ನು ಪರೀಕ್ಷಿಸುತ್ತಿದ್ದ ಬಾಬರಿ ಮಸೀದಿ ಈಗ ಅಲ್ಲಿರಲಿಲ್ಲ. ಯಾವ ಸ್ಥಳೀಯ ಅಧಿಕಾರಿಗಳು ಅಲ್ಲಿರಲಿಲ್ಲ. ರಾಮಕಥಾ ಕುಂಜದಲ್ಲಿ ಕೇವಲ ಸಾಧು ಸಂತರಷ್ಟೇ ಇದ್ರು. ಕರಸೇವಕರು ಹೋರಾಡುತ್ತಿದ್ರು. ಕೆಲವೇ ಹೊತ್ತಿನಲ್ಲಿ ಇಡೀ ಪರಿಸರ ನಿರ್ಜನವಾಯಿತು. प्रशासन पूरी तरह असहाय हो गया था, सरकार असहाय खड़ी थी और विवादित ढांचा पूरी तरह ढाया जाने लगा. शाम तक ये पूरा ढांचा लगभग ध्वस्त हो गया था. ಸಂಜೆ 5 ಗಂಟೆ ದೆಹಲಿ. ಬಾಬ್ರಿ ಮಸೀದಿ ಧ್ವಂಸವಾಗಿದೆ ಎಂಬ ಮಾಹಿತಿ ಗುಪ್ತಚರ ಅಧಿಕಾರಿಗಳ ಮೂಲಕ ಪ್ರಧಾನಿಗೆ ತಲುಪಿತು. ಈ ಸುದ್ದಿ ತಲುಪುತ್ತಿದ್ದಂತೆ ಪ್ರಧಾನಮಂತ್ರಿ ಯಾರ ದೂರವಾಣಿ ಕರೆಯನ್ನು ಸ್ವೀಕರಿಸಲಿಲ್ಲ. ತಮ್ಮ ಪೂಜಾ ಕೊಠಡಿಗೆ ಹೋಗಿ ಕುಳಿತರೆಂದು ಹಲವರು ನಂಬಿದರು. ಬಾಬ್ರಿ ಮಸೀದಿ ನೆಲಸಮವಾಗಿತ್ತು. ಸಂಜೆಯಾಗುತ್ತಲೇ 50 ಕರಸೇವಕರು ಸೇರಿ ಅದೇ ಜಾಗದಲ್ಲೊಂದು ಪುಟ್ಟ ಗುಡಿ ಕಟ್ಟಿದರು. ಯಾವುದೋ ಹಳೆಯ ದೇವಸ್ಥಾನದಲ್ಲಿದ್ದ ರಾಮನ ಮೂರ್ತಿಯನ್ನು ಪೇಜಾವರ ಶ್ರೀಗಳು ಪ್ರತಿಷ್ಠಾಪಿಸಿದರು. ನನ್ನ ರಾಮ ಈಗ ಟೆಂಟ್ಗೆ ಬಂದಿದ್ದ. ರಾಮರಾಜ್ಯವನ್ನು ನಡೆಸಿದ್ದ ರಾಮ ಪುಟ್ಟ ಜೋಪಡಿಯಲ್ಲಿದ್ದ. ಅವನ ಹೆಸರಲ್ಲಿ ಇಡೀ ದೇಶ ಹೊತ್ತಿ ಉರಿಯತೊಡಗಿತ್ತು. ಡಿಸೆಂಬರ್ 6 ಕೇವಲ ಒಂದು ಕಟ್ಟಡ ಮಾತ್ರ ಬಿದ್ದಿರಲಿಲ್ಲ, ಅದರ ಜೊತೆಗೆ ಇನ್ನೂ ಹಲವು ನೆಲಕ್ಕುರುಳಿದ್ದವು. ಎಲ್ಲವನ್ನು ಹೇಳುತ್ತೇನೆ ಮುಂದಿನ ಎಪಿಸೋಡ್ನಲ್ಲಿ. ಇಂಡಸ್ ಟಿಎಂಟಿ ಪ್ರೆಸೆಂಟ್ಸ್ ನಾನು ಅಯೋಧ್ಯ. ಇಂಡಸ್ 555 DTMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. Co-powered by Starlight. Fall in love with your home.